ಹೀಗೆ ಮೊಟ್ಟೆ ಅಂದರೆ ಆಸೆ ಎಲ್ಲ ಕಂಟ್ರೋಲ್ ಮಾಡಿ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅದನ್ನು ಕಟ್ ಮಾಡುವಾಗ ಹೊಟ್ಟೆ ಒಳಗೆ ಹೋಗಬಾರ್ದು. ತುಂಬ ಆಸೆ ಆಗ್ತದೆ ನಮಗೆ ಇದನ್ನು ಹೀಗೆ ಕಟ್ ಮಾಡುವಾಗ. ಆದರೆ ಕೂಡ ಪದಾರ್ಥದಲ್ಲಿ ತಿನ್ನುವ ಅಂತ ಹೇಳಿಕೊಂಡು ಕಟ್ ಮಾಡಬೇಕು. ಹೀಗೆ ಹ್ಯಾಪಿ ಬರ್ಡೇ. ಆವತ್ತು ಎಲ್ಲಿ ಫೈಟ್ ಆದರೂ ಕಷ್ಟ ನಮ್ಮ ಪಾಪದವರಿಗೆ, ಎಂತ ಮಾಡದವರಿಗೆ ಕಷ್ಟ. ಏನು ಗೊತ್ತಾ, ನಮ್ಮ ಪೈಪ್ ಕಟ್ಟಾಗಿದೆ. ನಮಗೆ ನೀರು ಬರ್ತದಲ್ಲ ಅದೇ ಕಟ್ಟಾಗಿದೆ. ತೋರಿಸ್ತೀನಿ ಮೇನ್ ಅದು ನನಗೆ ಡೌಟು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಬೆಳಗ್ಗೆ ನಮ್ಮ ಕೃಷಿಯ ತೋಟದಲ್ಲಿದ್ದೇವೆ ನಾವೀಗ. ಲಲಿತಕ್ಕ ಮತ್ತು ನಾನು. ನೋಡಿ, ನೀವು ದಿನ ನೋಡಿ ನೀವು ಬೋರ್ ಆಗಿರ್ಬೋದು. ಅದಕ್ಕೆ ಇನ್ನು ಸ್ವಲ್ಪ ದಿನ ತೋರಿಸೋದಿಲ್ಲ ನಾನು, ಆಯಿತಾ? ಕೆಲವರಿಗೆಲ್ಲ ಬೋರ್ ಆಗ್ತದೆ. ಒಂದೊಂದಿತ್ತು ಕಾಮಿಡಿ ಆಯಿತು ನನಗೆ ಕೂಡ. ಡೈಲಿ ತೋರಿಸ್ತೇನೆ, ಆದರೂ ತೋರಿಸುವ. ಅವರು ಹೇಳಿದ್ರಂತ ನೋಡಿ. ಅಲಸಂಡೆ ಜಾಸ್ತಿ ಬೆಂಡೆಕಾಯಿ ಕಾಣ್ತಾ ಉಂಟು ಇದರಲ್ಲಿ ಕಾಯಿ ಮೆಣಸು ಉಂಟು. ಇದು ಕೂಡ ಬೆಂಡೆಕಾಯಿ. ಅದು ನಮ್ಮ ಬಳ್ಳಿ. ಅವರಿಗೆ ವೆಚ್ಚ ಆಗ್ತದೆ ನಾನು ಬಳ್ಳಿ ಅಂತ ಹೇಳಿದಾಗ. ಬಸಳೆ ನೋಡಿ ಗೈಸ್, ಬಸಳೆ. ಮತ್ತು ಅಲ್ಲಿ ಅರಿವೆ ಸೊಪ್ಪು ಅಗಲ್ಲಿ. ಮತ್ತು ಏನಂದರೆ ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ, ನಮ್ಮ ನಾಯಿಗಳು ಸಣ್ಣ ಸಣ್ಣ ಮರಿಗಳು ತುಂಬ ಬರ್ತಿತ್ತು ತಿನ್ನಲಿಕ್ಕೆ ಊಟ. ಈಗ ಬರ್ತಾ ಇಲ್ಲ, ಏನಂತ ಗೊತ್ತಿಲ್ಲ ನನಗೆ. ಈಗ ಆಯ್ತಂತಲೇ ಇಲ್ಲ. ನಾಯಿ ಹಿಡಿಯೋರೆಲ್ಲ ನಮ್ಮ ಹಳ್ಳಿಗೆಲ್ಲ ಬರಲಿಕ್ಕೆ ಕೂಡ ಇಲ್ಲ. ಹಾಗೆ ನಾನು ಇಲ್ಲಿದ್ದಾನೆ, ನಾನು ಕಟ್ಟಿ ಬಿಡೋದು ಗೈಸ್. ನಾನು ಮೀಶೋದಿಂದ 2 ಪಾರ್ಸೆಲ್ ತೊಗೊಂಡು ಬಂದೇನೆ, ಆಯಿತಾ? ಮತ್ತೆ ನಿಮಗೆ ತೋರಿಸ್ತೇನೆ ನಾನು ಅನ್ಬಾಕ್ಸ್ ಮಾಡಿ. ಮತ್ತು ಫುಲ್ ಡೀಟೇಲ್ ವ್ಲಾಗ್, ಅಂದರೆ ಹೇಗೆ ಆಗ್ತದೆ ಡ್ರೆಸ್ ಏನು ಅಂತೇಳಿ ನೀವು ಇನ್ಸ್ಟಾಗ್ರಾಮದಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಅಲ್ಲಿ ಇರ್ತದೆ, ರೀಲ್ಸ್ ಮಾಡಿರ್ತೇನೆ. ಹಾಗೆ ಏನಾದರೂ ಅನ್ಬಾಕ್ಸಿಂಗ್ ಇನ್ನು ನಾವು ಇನ್ಸ್ಟಾಗ್ರಾಮಲ್ಲಿ ಮಾಡೋದು. ಹಾಗಾಗಿ ಮತ್ತು ಈಗ ಪದಾರ್ಥ ಮಾಡೋದು ಎಂತ ಅಂತೇಳಿ ಎಗ್ ಮಸಾಲ ಮಾಡೋದು. ಹಾಗೆ ಮೊಟ್ಟೆಯಲ್ಲಿ ಬೇಯಿಸಲಿಕ್ಕೆ ಉಂಟು. ನಾನೇ ಮಾಡಿದ ಎಗ್ ಮಸಾಲ ಒಳ್ಳೆದಾಗ್ತದೆ, ಹಾಗಾಗಿ ಅಮ್ಮ ನನಗೆ ಕೊಡೋದು. ಮತ್ತು ಇದರಲ್ಲಿ ನೀರುಳ್ಳಿ ಮತ್ತು ಟೊಮೆಟೊ ನಾವು ಸ್ವಲ್ಪ ಇದು ಮಾಡಿ ಇಡೋದು, ಇಂಥ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಡೋದು. ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕಬೇಕು. ಈಗ ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೇನೆ ನಿಮಗೆ ನಾನು. ಇವಾಗ ನಾನು ಮಿಕ್ಸಿಗೆ ಹಾಕೋದು ಗೈಸ್. ಎಲ್ಲ ಮಿಕ್ಸಿಯಲ್ಲಿ ಉಂಟು. ಈಗ ನಾವು ಒಂದು ಸಲ ಡ್ರ್ ಅಂತ ಮಾಡುವ, 2-3 ಸಲ ಮಾಡೋದು. ಅಲ್ಲಿಗೆ ಅದು ಫುಲ್ಲು ಇದಾಗ್ತದೆ, ಗೊತ್ತಾಯ್ತಲ್ಲ? ಪೇಸ್ಟ್ ಕಡ್ದಾಯ್ತು ಗೈಸ್, ಕಡ್ದಾಯಿತು. ನೋಡಿದ್ರಲ್ಲ, ಇನ್ನು ಇದೇ ಬನಲೆ, ಇದನ್ನು ತೊಳಿಲಿಕ್ಕಿಲ್ಲ. ಇದೇ ಬನಲೆ ಎಣ್ಣೆದ ವಾಸೆ ಇದರಲ್ಲೇ ಇಡೋದು. ಒಳ್ಳೆ ಆಗ್ತದೆ. ಬಾಕಿದೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಅದನ್ನೆಲ್ಲ ಮಾಡಿಕೊಳ್ಳುವ ಆಮೇಲೆ ಗೈಸ್. ಮತ್ತು ಈಗ ಬೆಳ್ಳುಳ್ಳಿ ಮತ್ತು ಒಂದು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಉಳಿದದ್ದು ಫ್ರಿಜ್ಜಲ್ಲಿ. ಹಾಗೆ ಆಮೇಲೆ ಒಂದು ಅರ್ಧ ಸ್ವಲ್ಪ ನೀರುಳ್ಳಿ, ಇದು ಹಾಕಿದ್ರು ಆಗ್ತದೆ, ಹಾಕದಿದ್ರು ಆಗ್ತದೆ. ನಾನು ಟೇಸ್ಟಿಗೆ ಹಾಕೋದು. ಆಮೇಲೆ ಇದರಲ್ಲಿ 2 ಕಾಯಿ ಮೆಣಸು. ಈಗ ನಾವು ಮುಂದಿನ ಪ್ರೊಸೆಸ್ಸಿಗೆ ಹೋಗುವ. ಮತ್ತು ಮೊಟ್ಟೆ ಚೋಡಿ ಎಲ್ಲ ತೆಗಿಬೇಕು. ಹಾಗೆ ಇದನ್ನು ಬನಲೆಯಲ್ಲಿ ಇಡ್ತೇನೆ. ಇನ್ನು ಗೈಸ್, ನಾವು ಮೊಟ್ಟೆದು ಚೋಳಿ ಎಲ್ಲ ತೆಗೆದ ಮೇಲೆ ಅದನ್ನು ಕಟ್ ಮಾಡಿಕೊಳ್ಬೇಕು. ಇದನ್ನು ಹೀಗೆ ಮೊಟ್ಟೆ ಅಂದರೆ ಆಸೆ ಎಲ್ಲ ಕಂಟ್ರೋಲ್ ಮಾಡಿ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅದನ್ನು ಕಟ್ ಮಾಡುವಾಗ ಹೊಟ್ಟೆ ಒಳಗೆ ಹೋಗಬಾರ್ದು. ತುಂಬ ಆಸೆ ಆಗ್ತದೆ ನಮಗೆ ಇದನ್ನು ಹೀಗೆ ಕಟ್ ಮಾಡುವಾಗ. ಆದರೆ ಕೂಡ ಪದಾರ್ಥದಲ್ಲಿ ತಿನ್ನುವ ಅಂತ ಹೇಳಿಕೊಂಡು ಕಟ್ ಮಾಡಬೇಕು. ಹೀಗೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಂತೇಳಿ ಕಟ್ ಮಾಡೋದು. ಹ್ಯಾಪಿ ಬರ್ಡೇ ಡಿಯರ್ ಸಂಧ್ಯಾ, ಹ್ಯಾಪಿ ಬರ್ಡೇ ಟು ಯು. ಸ್ವಲ್ಪ ನಾವು ಎಣ್ಣೆ ಹಾಕುವ, ತುಂಬ ಹಾಕೋದು ಬೇಡ, ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದ ಕೂಡಲೇ ನಾವು ಈಗ ನೀರುಳ್ಳಿ ಹಾಕುವ. ಒಂದು ಕೈಯಲ್ಲಿ ವೀಡಿಯೋ ಮಾಡಿ ತುಂಬ ಕಷ್ಟ. ಎಣ್ಣೆ ಬಿಸಿ ಆಗಿದೆ ಅಂತ ಕೈ ಹಾಕಿ ನೋಡಬೇಕು. ಇಲ್ಲ ಎಂತ ಮಾಡಬೇಡಿ. ಒಂದು ನೀರು ನಾನು ಹೇಳ್ತೇನೆ, ಎಣ್ಣೆ ಬಿಸಿಯಾಗಿದೆ ಹೇಗೆ ನೋಡಿ ಅಂತ. ಒಂದು ನೀರುಳ್ಳಿ ತಗೊಳ್ಬೇಕು, ಹೀಗೆ ಹಾಕ್ಬೇಕು. ಆಗ ಶಬ್ದ ಆಗಿದ್ದರೆ ಬಿಸಿಯಾಗಿದೆ ಅಂತ ಅರ್ಥ. ಹಾಗಾದರೆ ಇದನ್ನೆಲ್ಲ ಒಟ್ಟಿಗೆ ಹಾಕೋದು. ಈಗ ಅದಕ್ಕೆ ರಟ್ಟಿದಾಗಿ ಆಯಿತಾ? ಸ್ವಲ್ಪ ದೂರ ನಿಲ್ಲಬೇಕು. ಹಾಗೆ ಅದು ಫ್ರಿಜ್ಜಲ್ಲಿದ್ದದಲ್ಲ ಹಾಗೆ. ಮತ್ತು ನಾನ್ ಸ್ಟಿಕ್ ಯಾವ ಥರ ಯೂಸ್ ಮಾಡೋದಾದರೆ ಕೈಲಿ ಮಾತ್ರ ಈ ಥರದ್ದು ಯೂಸ್ ಮಾಡಬೇಕು. ನಮ್ಮ ಅಲ್ಯೂಮಿನಿಯಂ ಸ್ಟಿಕ್ ನನಗೆ ಕೂಡ ಗೊತ್ತಿರಲಿಲ್ಲ, ಎಲ್ಲ ಕಮೆಂಟಲ್ಲಿ ಹೇಳಿ ನನಗೆ ಗೊತ್ತಾಗುತ್ತೆ. ಅದು ಹಾಕಿದ ಮೇಲೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೊಳ್ಳುವ. ಆಪ್ಷನ್, ನನಗೆ ಮಾತ್ರ ಇಷ್ಟ, ಆಗ ನಾನು ಹಾಕೊಳ್ತಿದ್ದೆ. ನೋಡಿ ಹಾಕಿದೆ, ಸ್ವಲ್ಪ ಹಾಕೋ. ಹಾಗೆ ಕೆತ್ತಿ ಎಲ್ಲ ಕಟ್ ಮಾಡಿ ಇಲ್ಲಿ ಇಟ್ಟಿದ್ದೇನೆ. ಇದು ಸ್ವಲ್ಪ ಇದು ಫ್ರೈ ಆಗಲಿ. ಈಗ
ಮತ್ತು ಗ್ಯಾಸ್ ಎಲ್ಲ ತುಂಬ ರೇಟ್ ಆಗಿದೆ ಅಂತ ಗೈಸ್, 4 ಕಡೆ ಕೂಡ ಅದೇ ಸುದ್ದಿ ಈಗ. ನಮ್ಮದು ಒಂದು ಖಾಲಿ ಉಂಟಂಡೆ, ನೀವು ಆರ್ಡ್ರ್ ಮಾಡಿದರೆ ಒಳ್ಳೇದೇನ ಹಾಗೆ ನಮ್ಮದೊಂದು ಹೇಳು ಪೂರ ತಿಕ್ಕುಚಿಗೆ ದುಂಬೆ ಆರ್ಡ್ರ್ ಮಾಡಿ ಪೊಡಿಗೆ 25 ದಿನ ಆಪುನಿಗೆ ಬನ್ನಾಗ ಒಂಜಿ ಗ್ಯಾಸ್ ತಂದು. ಹಾಂ ಒಂದು ಅವು ಓಲು ಓಲು ಏರಿ ಪೆಟ್ಟು ಮನ್ಪೇರೆ ಪಾಪದಾಗ್ಲೇ ಕಷ್ಟ ಅದ. ಹಾಂ ಮುಂದ ಗಲಾಟೆ ಅದೇ ಪೂರಕ್ಲು ಜಾಸ್ತಿ ಏನು ಅದೊಂದು ನೋಡಿ, ಯಾವತ್ತು ಎಲ್ಲಿ ಫೈಟ್ ಆದರೂ ಕಷ್ಟ ನಮ್ಮ ಪಾಪದವರಿಗೆ, ಎಂತ ಮಾಡದವರಿಗೆ ಕಷ್ಟ. ಪಾಪ ಎಷ್ಟು ಜನ ಈಗ ಫಾರಿನಿಗೆ ಹೋಗಿ ಅಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಏನ, ಮತ್ತೆ ಬಂದವರು ರಿಟರ್ನ್ ಹೋಗದೆ ಎಷ್ಟು ಜನ ಕೂತಿದ್ದಾರೆ ಏನ. ಎಲ್ಲ ಅದೇ ಸಮಸ್ಯೆ ಎಲ್ಲ ನಮ್ಮಂಥವರಿಗೆ, ಮತ್ತೆ ಬೇರೆಯವರಿಗಿಲ್ಲ. ರೇಟ್ ಎಲ್ಲ ಜಾಸ್ತಿ ಆಗಿ ಯಾರಿಗೆ ಓದೋದು? ನಮಗೆ. ಅವರು 4 ದಿನ ಪೆಟ್ಟು ಮಾಡಿದ್ರು, ಡಮ್ ಡಿಮ್ ಅಂತ ಪಟಾಕಿ ದೀಪಾವಳಿ ಎಲ್ಲ ಮಾಡಿದ್ರು, ಆಯ್ತು ಸುಮ್ಮನೆಲ್ಲ ಅದನ್ನೆಲ್ಲ ಮಾತಾಡಿ ಸರಿ ಮಾಡೋದಲ್ಲ. ನನ್ನಷ್ಟು ಬುದ್ಧಿ ಅವರಿಗಿಲ್ಲ ಹಾಗೆ. ಮತ್ತೆ ನಾನು ಯಾವಾಗಲೂ ಜಗಳ ಮಾಡೋದು ಹಾಗೆ. ನಾನು ಈಗ ಯಾರಾದರೂ ನನ್ನ ಹತ್ರ ಜಗಳ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾನು ಹೋಗಿ ಪೆಟ್ಟು ಮಾಡೋದಿಲ್ಲ, ನಾನು ಫಸ್ಟ್ ಮಾತಾಡೋದು, ಎಂಥ ವಿಷಯ ಎಂತ ಎಲ್ಲ ಕೇಳೋದು. ಅದನ್ನು ಮೀರಿ ಅವರು ಮತ್ತೆ ಕೂಡ ನನ್ನ ಮೇಲೆ ಅಸ್ತ್ರ ಚಲಾಯಿಸ್ತಿದ್ದಾರೆ ಅಂತ ಹೇಳಿದರೆ ಮತ್ತೆ ನಾವು ಕೂಡ ಅಸ್ತ್ರ ಚಲಾಯಿಸಿ ಅದನ್ನೊಂದು ನಿಲ್ಲಿಸೋದು, ಹಾಗೆ ಮಾಡೋದು ನಾನು. ಈಗ ನಾವು ಇದನ್ನು ಹಾಕುವ, ಕೆಂಪಿದ್ದು. ಇದನ್ನು ಹೀಗೆ ಮಾಡಲಿಕ್ಕಿಲ್ಲ, ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕೂಡ ಅದಕ್ಕೆ ಹಾಕಬೇಕು. ವೇಸ್ಟ್ ಮಾಡಬಾರ್ದು ನಾವು, ಇದು ಒಳ್ಳೆ ಕೆಟ್ಟದ್ದು, ಅದಕ್ಕೋಸ್ಕರ ನೀರು ಆನ್ ಮಾಡೋದು. ಹೀಗೆ ಕಲಸಿ 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 ಹೀಗೆ ಮಾಡಿ ಹಾಕಬೇಕು ಉಲ್ಟದನ್ನು. ಇದು ಫುಲ್ಲು ಡಿಟೇಲ್ ಎಗ್ ಮಸಾಲೆ ಹೇಳಿ ಕೊಡ್ತಾ ಇದ್ದೇನೆ ನಾನು. ಕಲ್ಲರ್ ನೋಡಿ ಗೈಸ್, ಕಲ್ಲರ್ ನೋಡಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಅಂತ, ತುಂಬ ದಪ್ಪ ಆಯಿತು ನೋಡಿ, ದಪ್ಪಾಗಿದೆ ಇದೆ. ಇದನ್ನು ಕುದಿಬೇಕು. ಕುದಿಲಿಕ್ಕೆ ಸ್ವಲ್ಪ ಗ್ಯಾಸ್ ಸ್ವಲ್ಪ ಜಾಸ್ತಿಯಲ್ಲಿ ಇಡುವ ಗೈಸ್. ನೋಡಿ ಅಂತ ಇಲ್ಲಿಯೂ ಭೂಕಂಪನ ಆಗ್ತಾ ಉಂಟು. ಈಗ ನೀರು ತನ್ನಷ್ಟಕ್ಕೆ ಅಲ್ಲಾಡುದು ನೋಡಿ ಮಾರೇನೆ, ಉಂಟುಂಟ. ವಿಡಿಯೋದಲ್ಲಿ ಕಾಣ್ತಾ ಇಲ್ಲ, ಅಲ್ಲಿ ರಿಯಲ್ ಆಗಿ ಕಾಣ್ತಾ ಉಂಟು. ಹಾಗೆ ಸ್ವಲ್ಪ ನೀರು ಹಾಕಿದೆ ಇದಕ್ಕೆ. ಈಗ ನೀರು ಹಾಕಿದೆ, ಈಗ ತೆಲು ಮಾಡಿದ್ದೀಗ. ಇದು ಸ್ವಲ್ಪ ಗುಳು ಅಂತ ಆಗಲಿ. ಗುಳು ಅಂತ ಆಗುವಾಗ ನಮ್ಮ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ಇದನ್ನೆಲ್ಲ ಹಾಕ್ಲಿಕ್ಕೆ ಉಂಟು. ಹಾಗೆ ಇನ್ನು ಎಗ್ ಮಸಾಲೆ ಪ್ಯಾಕೆಟ್ ತಂದಿದ್ದೆ, ಅದನ್ನು ಇದು ಎಗ್ ಕರಿಯ ಇದೇ ಅಂತ ಅವ್ರದ್ರ ಬಾಕ್ಸ್ ಇಲ್ಲ, ಇದೇ ಇದ್ದದ್ದು ಅಂಗಡಿಯಲ್ಲಿ. ಹಾಗೆ ಮತ್ತು ನನ್ನ ನಾಯಿಗೆ ಇದು ತಂದಿದ್ದೇನೆ, ಬೆಲ್ಟ್. ನಮ್ಮ ಟೈಬುಗೆ ಈಗ ಮತ್ತೆ ಕಟ್ಟು ಆಯಿತಾ. ಇದನ್ನೊಂದು ಹೊಟ್ಟೆ ಎಲ್ಲ ಮಾಡಬೇಕು, ಯಾಕಂದರೆ ಇದು ದೊಡ್ಡ ನಾಯಿತು, ಹಾಗೆ ಅವನಿಗೆ ಆಗೋದಿಲ್ಲ. ಸ್ವಲ್ಪ ಸೈಜ್ ಸರಿ ಮಾಡಿ ಮತ್ತೆ 6 hours ಲೇಟರ್ ಈಗ ನಮ್ಮದು ಈಗ ಗುಳುಗುಳಾಗಲಿಕ್ಕೆ ಸ್ಟಾರ್ಟ್ ಮಾಡೋದು. ಈಗ ಕಲರ್ ಎಲ್ಲ ಯಾವಾಗ ಬರ್ತದೆ ಗೊತ್ತಾ? ನಾವು ಈ ಮಸಾಲೆ ಎಲ್ಲ ಹಾಕಿದ ಮೇಲೆ ಕಲರ್ ಬರ್ತದೆ. ಈಗ ನಾವು ಮಸಾಲೆ ಹಾಕೋಕ್ಕೆ ಶುರು ಮಾಡುವ. ನೋಡಿ, ಮೊದಲಿಗೆ ಎಗ್ ಮಸಾಲೆ ಈಗ ನೋಡಿದ್ರಲ್ಲ, ಅದು ತುಂಬ ಜಾಸ್ತಿ ಆಗಬೇಕು. ಕ್ವಾಂಟಿಟಿ ಸ್ವಲ್ಪ ಜಿಂಜೆ ಇರಬೇಕು ಹೀಗೆ, ಯಾಕಂದರೆ ಇದು ಮಾಡೋದೇ ನಾವು ಎಗ್ ಮಸಾಲೆ. ಮತ್ತು ನಿಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನುವವರಿಗೆ ನೀವು ಇದು ಹಾಕ್ಬೋದು. ಇದೆಂಥ ಹೆಸರು? ಪೆಪ್ಪರ್. ಖಾರ ತುಂಬ ಬೇಕಿದ್ದವರು, ನಾನು ಜಾಸ್ತಿ ಹಾಕೋದಿಲ್ಲ ಖಾರ, ಇಲ್ಲಿ ಲೈಕ್ ಇಲ್ಲ ಯಾರಿಗೂ ಕೂಡ. ಮತ್ತು ಸ್ವಲ್ಪ ನನಗಿಷ್ಟ ಖಾರ, ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ತಿದ್ದೇನೆ. ಗರಂ ಮಸಾಲ ಹಾಕಿದ್ರೆ ಒಳ್ಳೆಯದು, ಕಲರ್ ಬರ್ತದೆ. ಮೆಣಸಿನ ಹುಡಿ ಬೇಕಿದ್ದವರು ಹಾಕಿ, ನಾನು ಹಾಕೋದಿಲ್ಲ. ಹಾಗೆ ಇದನ್ನಿನ್ನು ಕಲಸೋದು. ಈಗ ಫೇಸ್ ನೋಡಿ, ಮಿಂಚುನ ಮರಿ ಇವತ್ತು ನೋಡಲಿಲ್ಲಲ್ಲ. ಯಾರಿಗಾದರೂ ಬೇಕಿದ್ರೆ ನನಗೆ DM ಮಾಡಿ ಆಯ್ತು ಇನ್ಸ್ಟಾದಲ್ಲಿ. ನೋಡಿ ಗೈಸ್, ಕಲರ್ ಚೇಂಜ್ ಆಯ್ತಲ್ಲ. ಆಗಿಂದ ಈಗ ಕಲರ್ ಒಳ್ಳೆ ಕುದಿಲಿ. ಇದು ಕುದಿದ ಮೇಲೆ ನಾವೀಗ ಉಪ್ಪು ಹಾಕುವ. ಉಪ್ಪು ಒಂದು ಸಾಕಬೇಕಾಯ್ತಾ, ನನಗೆ ಅಂದಾಜು ಇರುತ್ತದೆ. ನಾನು ಮತ್ತೆ ಉಪ್ಪು ಹಾಕ್ತೇನೆ, ಅಥವಾ ಅಮ್ಮ ನನಗೆ ಕರೆದು ತೋರಿಸ್ತೇನೆ. ನನಗೆ ಅವ್ರು ಬೈತಾರೆ ಮತ್ತೆ ಉಪ್ಪು ಸರಿಯಾಗಲಿಲ್ಲ ಅಂತೇಳಿ. ಓಡಿ ಉಪ್ಪು ಹಾಕೋದು. ಉಪ್ಪು ಹಾಕಿದೆ ಗೈಸ್. ಗುಳುಗುಳಾಗ್ತಾ ಉಂಟಲ್ಲ, ಇವಾಗ ನಾವು ಮೊಟ್ಟೆ ಹಾಕುವ. ಮೊಟ್ಟೆ ಒಂದೊಂದೇ ಉಂಟಲ್ಲ, ನಾವು ಹೇಗೆ ಬಿಡೋದು ಗೊತ್ತಿಲ್ಲ. ತೋಡಲ್ಲಿ ನಾವು ಮೊದಲು ಒಂದು ಬೋಟ್ ಬಿಡ್ತಾ ಇದ್ವಿ, ಹಾಗೆ ಬಿಡಬೇಕು. ಹೀಗೆ ಶಬ್ದ ಅದು ನಾನೇ ಮಾಡಿದೆ ಆಯ್ತಾ.
ಹೀಗೆ ಬಿಡಬೇಕು. ಅಂದರೆ ನಾನು ಯಾಕೆ ಗೊತ್ತಾಗಿ ಹೇಳುದು, ಈಗ ಒಮ್ಮೆಲೆ ನೀವು ಹಾಕಿದರೆ ಅದು ಎಲ್ಲೋ ಬೇರೆ ಅದು ಬೇರೆ ಆಗ್ತದೆ. ಹಾಗೆ ಆಯಿತು. ಹಾಕಿ ಆದಮೇಲೆ ಮೆಲ್ಲ ಹೀಗೆ ತಿರುಗಿಸ್ಬೇಕು, ಬೇರೆ ಬೇರೆ ಆಗದ ಹಾಗೆ. ಹೀಗೆ ನೋಡಿ ಎಷ್ಟು ದಪ್ಪ ಆಯಿತು ಪದಾರ್ಥ, ನೋಡ್ಬೋದು ನೀವೀಗ. ನನ್ನ ಅಮ್ಮನಿಗೆ ಸ್ವಲ್ಪ ಗ್ರೇವಿಯೇ ಬೇಕಂತೆ, ಹಾಗೆ ಸ್ವಲ್ಪ ಇನ್ನು ಸ್ವಲ್ಪ ಹೊತ್ತು ಕುದೀಲಿ ಚಂದ ಮಾಡಿ ಮುಚ್ಚು ಇದಕ್ಕೆ. ಇವಾಗ ಟೈಗೋಗೆ ಕಟ್ಟುವ ಹಾಕೊಳ್ತೀವಿ. ಇವನ ಹತ್ರ ಉಂಟು ನೋಡಿ, ಇವನದು ರೆಡ್ ಬೆಲ್ಟ್ ಎಂಚರ್ಗೆ ಇಡತುಲ್ಲ ನೋಡಿ. ಅವನಿಗೆ ಅದು ಇವನಿಗಿಲ್ಲ ಪಾಪ, ಅಂದರೆ ಇತ್ತು, ಅವನು ಕಟ್ ಮಾಡಿದ್ದಾನೆ. ಒಂದು ಆಯಿತು ಗೈಸ್, ಆದರೆ ಇದು ಸ್ವಲ್ಪ ಉದ್ದ ಆಯಿತು, ಇದನ್ನು ಇಷ್ಟು ಕಟ್ ಮಾಡುವ. ಸಣ್ಣ ನಾಯಿಲ್ಲ ಹಾಗೆ ಇವನಿಗೆ ಕರೆಕ್ಟ್ ಆಗ್ತದೆ, ದೊಡ್ಡ ನಾಯಿಲ್ಲ ನೋಡಿ. ಇವನು ನಿನ್ನೆ ಸ್ನಾನ ಎಲ್ಲ ಮಾಡಿಸಿ ಫುಲ್ಲು ಜಿಗ್ಗಾಗಿದೆ. ಕುಳು ಸಿಟ್ಟು ಸಿಟ್ಟು ಕುಚು ಕುಚು ಯಾ ಮುಟ್ಟು ಕುಳು ಕುಟು ಕುಳು ಕುಳು ಗುಟ್ಟು ಅಂಚ ಕೂಚೋಡು ಕೊಂಚಿನ ಶೋಕತ್ತ. ನಮ್ಮ ಮನೆಯಲ್ಲಿ ಫುಲ್ಲು ಟ್ರಾಫಿಕ್. ಈಗ ಇಲ್ಲಿ ಒಂದು ಲಾಸ್ಟಲ್ಲಿ ಬರೋದು ಕತೆ ಕಟ್ ಮಾಡು ಕರೆಕ್ಟ್ ಚಂದ ಕಾಣ್ತದೆ. ಅಮ್ಮ ಮೀನು ಫ್ರೈಗೆಲ್ಲ ರೆಡಿ ಮಾಡ್ತಿದ್ದಾರೆ. ದಾದ ಮೀನಿ ಶಿವಾಡಿ. ನಿನ್ನೆ ನಾನು ನುಂಗೆಲೆಲ್ಲ ತಂದಿದ್ದೆ, ಚೀಟಿಯಲ್ಲಿ ಬರ್ಕೊಂಡು ಹೋಗಿದ್ದೆ. ಕೊಲತಾರು ನಂಗೆ ಸಿಗಲಿಲ್ಲ, ಆದರೆ ನನಗೆ ಸಿಕ್ಕಿತು. ಮತ್ತು ನಾನು ಅನ್ಬಾಕ್ಸಿಂಗ್ ಅನ್ನು ಮಾಡಬೇಕಂತ ಹೇಳಿದ್ದೆ ನಾನು. ಅದು ಇದು ಈಗ ಇದನ್ನು ನಾನು ಅನ್ಬಾಕ್ಸಿಂಗ್ ಎಲ್ಲಿ ಮಾಡ್ತೇನೆ ಅಂದರೆ ಇನ್ಸ್ಟಾದಲ್ಲಿ ಮಾಡ್ತೇನೆ. ನಿಮಗೆ ಇಲ್ಲಿ ತೋರಿಸ್ತೇನೆ ಅನ್ಬಾಕ್ಸಿಂಗ್ ಆದಮೇಲೆ ಔಟ್ಫಿಟ್ ತೋರಿಸ್ತೇನೆ. ಆದರೆ ಲಿಂಕ್ ಏನಾದರೂ ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಬೇಕು, ಆಯಿತಾ? ಅದೇ ಗೊತ್ತಾ, ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಡೆಡ್ ಆಗಿ ಹೋಗ್ತದೆ. ನಾನು ಇಲ್ಲಿ ಯೂಟ್ಯೂಬಲ್ಲೇ ವಿಡಿಯೋ ಹಾಕ್ತಾ ಇರ್ತೇನೆ, ಇನ್ಸ್ಟಾದ ವಿಷಯಕ್ಕೆ ಹೋಗೋದಿಲ್ಲ. ಹಾಗಾಗಿ ಅಲ್ಲಿ ಕೂಡ ಇರಬೇಕು, ನಾವು ಎರಡು ಕಡೆ ಕೂಡ ಇರಬೇಕು. ಸ್ವಲ್ಪ ಕಷ್ಟ ಆಗ್ತದೆ ಎಡಿಟಿಂಗ್ ಅದು ಇದು ಅಂತ, ಆದರೆ ಕೂಡ ಕಷ್ಟಪಟ್ಟರೆ ಏನಾದರೂ ಲೈಫಲ್ಲಿ ಮಾಡಲಿಕ್ಕೆ. ದಾಸವಾಳ ಸಿಕ್ಕಿದ್ದೇನೆ ಪೀಸ್ ನೋಡಿ, ಎಷ್ಟು ಚೆಂದ ಕಾಣ್ತಾರೆ ಇವತ್ತು. ದೇವರು ಫುಲ್ಲು ದಾಸವಾಳ ಸಿಕ್ಕಿದೆ ಆಯ್ತು ಇವತ್ತು. ಕೆಲವೆಲ್ಲ ಬಿದ್ದಿದೆ, ಇಟ್ಟಾದ್ಮೇಲೆ ಬಿದ್ದದು. ಖಾರವ ಯಾವಾಗಲಾಗಲಿ ಆಗಲಿಲ್ಲಲ್ಲ. ಹಾಂ, ಅದು ಮಸಾಲೆ ಚೇಂಜ್ ಮಾರೆ, ಎಂತ RS ಎಂಥದೊಂದು ಮಸಾಲೆ ಹೊಸತದು. ನಾನು ಯಾವಾಗಲೂ ತರದು ಬೇರೆ, ಯಾವಾಗಲೂ ತರದು ಆಚಿ ಎಂಥದೋ ಒಂದು ಆಚಿ ಎಗ್ ಮಸಾಲ ಹಾಗೆ. ಖಾರ ವಸ್ತಾತನ ಖಾರ ಗೊತ್ತಾ, ನಮ್ಮ ಪೈಪ್ ಕಟ್ಟಾಗಿದೆ. ನಮಗೆ ಮೇನ್ ನೀರು ಬರ್ತದಲ್ಲ, ಅದೇ ಕಟ್ಟಾಗಿದೆ. ತೋರಿಸಿ ಗಲ್ಲಿ ಅಕ್ಕ ಮೇನ್ ಅದು. ನನಗೆ ಡೌಟು ಇದು ಬಿದ್ದದಾಗಿರ್ಬೋದು ಮೇಲಿಂದ, ವೇಟ್ ಆಗಲಿಲ್ವ ಏನೋ. ಅದು ಬಿದ್ದದ, ಅವನ ಕೈಯಲ್ಲಿ ಉಂಟಲ್ಲ ಅದು ಬಿದ್ದದ. ಅದೀಗ ಎಂತ ನೋಡುದು, ದೊಡ್ಡ ಆದ್ಮೇಲೆ ನೋಡು ಅಲ್ಲ ಎಂತ ನೋಡುದು, ಟಿವಿ ನೋಡು. ಇವತ್ತು ಪೈಪ್ ಕಟ್ಟಾಗ್ಬೋದಾ? ಕಟ್ಟಾಗ್ಬೋದು. ಎಂತ ಪೈಪು ಬೇಡ ನೀನು ಅಷ್ಟು ಇನ್ನದ ಅಲ್ಲ ನೋಡು, ಮತ್ತೆ ಟೈಮ್ ಪಾಸ್ ಮಾಡಬೇಡ. ಇವನಿಗೆ ಡೈಲಿ ಎಕ್ಸಾಮ್ ಕೂಡ ಆಗ್ತಾ ಉಂಟು. ಎಕ್ಸಾಮ್ ಉಂಟು ಡೈಲಿ ಅಂತ. ನಾಳೆ ಹೌದಾ? ನಾಳೆ ಮ್ಯಾಥ್ಸ್. ಇವತ್ತು ಇಂಗ್ಲಿಷ್ ಈಸಿ ಇತ್ತಾ? ಓ ಅಂತ ಹೇಳುವಾಗಲೇ ಗೊತ್ತಾಗ್ತದೆ. ಮತ್ತೆ ಈ ಬಾಲಕ ನಾಳ್ದು ಪರೀಕ್ಷೆ ರಜೆ ಮಾಡಿಕೊಂಡು ಜಾಲಿಯಲ್ಲಿ ಇದ್ದಾನೆ. ಅಂದ್ರೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಓಡಿ ಹೋಗ್ಬೇಕು, ಇಲ್ಲದ್ರೆ ಅವನಿಗೆ ಬೀಳ್ತದೆ. ಹೌದಾ? ನೀನು ಅಲ್ಲೇನಾ ಅಲ್ಲ ಬರ್ತೀಯಾ? ಅವನು ಮುಖ ತೋರಿಸುದಿಲ್ಲ. ಪೈಪ್ ಎಲ್ಲ ಫಿಕ್ಸ್ ಮಾಡಿ ಆಯಿತು. ಈಗ ನಾನು ಚಾರ್ಜಿಗೆ ಇಟ್ಟು ಹೋಗ್ತೇನೆ, ಮೊಬೈಲ್ ಚಾರ್ಜ್ ಇಲ್ಲ. ಟೈಗೊಂದು ವಾ ಚಿಂಚ ನೋಡಿ ಗೈಸ್, ನೋಡಿ ಗ್ಯಾಸಿಗೆ ಎಷ್ಟು ರೇಟ್ ಆಗಿದೆ. ಇಲ್ಲಿ ಇಡ ಬಲೈ ಬಲೈ. ಓ ರಾಮ, ದುಂಬೆ ಗ್ಯಾಸ್ ಬರ್ಪುಜಿಗೆ ನನ್ನ
ಇದು ಅಮ್ಮನ ಫೋನ್ ನಂಬರ್, ಹಾಗೆ ಹೈಡ್ ಮಾಡ್ತಿದ್ದೇನೆ. ಇದೊಂದು ಪೊಲೀಸ್ನವರಿಂದಲೇ ಇದನ್ನುಂಟಲ್ಲ ಸ್ಕ್ಯಾನ್ ಮಾಡಿದರೆ ಸಾಕು. ಈಗ ನಮ್ಮ ಏರಿಯಾದಲ್ಲಿ ಇಲ್ಲ ಏನೇ ಇರಲಿ, ಎಂಥದೇ ಸಮಸ್ಯೆ ಇದ್ದರೆ ನಾವು ಆ ಸ್ಕ್ಯಾನ್ ಮಾಡಿ ಕಳಿಸಿದರೆ ನಾವು ಕಳಿಸಿದ್ದೇವೆ ಕಂಪ್ಲೇಂಟ್ ಮಾಡಿದ್ದೇವೆ ಅಂತ ಗೊತ್ತಾಗೋದಿಲ್ಲ ಅಂತೆ. ನಮಗೇನಾದರೂ ಪ್ರಾಬ್ಲಮ್ ಆದರೂ ಕೂಡ ಅಲ್ಲಿ ನಂಬರೆಲ್ಲ ಕೊಟ್ಟಿದ್ದಾರೆ, ನಾವು ಫೋನ್ ಮಾಡಿ ಎಲ್ಲ ಹೇಳ್ಬೋದು. ಒಳ್ಳೇದು ಅದೆಲ್ಲ ಬಂದರೆ ಮನೆಗೆಲ್ಲ. ಅಂದರೆ ನಮ್ಮ ಏರಿಯಾದಲ್ಲಿ ನಮಗೇನಾದರೂ ಯಾರಿಂದಾದರೂ ಹಿಂಸೆ ಆಯಿತು, ಯಾರಾದರೂ ಉಪದ್ರ ಮಾಡಿದ್ರು, ಏನಿದ್ರು ಕಾಲ್ ಮಾಡ್ಬೋದು, ಒಳ್ಳೇದು. ಹಾಗೆ ನಾವು ಈಗ ಹೋಗುವ, ಈಗ ಬಂದದಷ್ಟೇ ಅವರು ಮನೆ ಭೇಟಿಯಂತೆ. ಹಾಂ, ನಾವು ಹೋಗಿ ಟೈಗೊಂಡು ಸ್ನಾನ ಮಾಡಿಸುವ. ನೋಡಿ ಸ್ನಾನ ಎಲ್ಲ ಆಯ್ತಾಯ್ತಾ, ಮಲ್ಕೊಂಡಿದ್ದಾನೆ.